ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಒಂದು ವಿಶೇಷವಾದ ಸಂಚಿಕೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಚಿಕ್ಕ ಮಕ್ಕಳು ಹೇಗೆ ಮೊದಲ ಬಾರಿಗೆ ಅಕ್ಷರಗಳನ್ನು ಬರೀಬೇಕು, ಹೇಗೆ ಓದಬೇಕು ಅನ್ನೋದ್ರ ಬಗ್ಗೆ ಇವತ್ತು ನಾನು ಒಂದನ್ನೊಂದು ಅಕ್ಷರಗಳನ್ನು ಹೋಲುವ ಅಕ್ಷರಗಳ ಒಂದು ರಚನೆಯ ಬಗ್ಗೆ ನಾನು ಇವತ್ತು ಹೇಳ್ಕೊಡ್ತೀನಿ. ಬನ್ನಿ, ಎಲ್ಲರಿಗೂ ಅರಿವೇ ಗುರು ಶೈಲಾ ಚಾನಲ್ಗೆ ನಿಮಗೆಲ್ಲ ಸ್ವಾಗತ, ಸುಸ್ವಾಗತ. ಈಗ ಮೊದಲು ಮಗು ಬರಿಬೇಕಾದ್ರೆ ಒಂದು ಸೊನ್ನೆಯನ್ನು ಹಾಕುತ್ತೆ. ಆ ಸೊನ್ನೆಯಿಂದ ಎಷ್ಟು ಅಕ್ಷರಗಳನ್ನ ಬರಿಬಹುದು ಮಗು ಅನ್ನೋದನ್ನ ನೀವು ಮಾಡಿ ತೋರಿಸಿ, ಅವರು ಹಾಗೇ ಅಭ್ಯಾಸ ಮಾಡಿ ಒಟ್ಟೊಟ್ಟಿಗೆ ಒಂದು ಸೊನ್ನೆಯಿಂದ 4 ಅಕ್ಷರಗಳನ್ನ ಬರೆಯೋದನ್ನ ಮಕ್ಕಳು ಕಲಿತಾರೆ. ಈಗ ಒಂದು ಸೊನ್ನೆ ಹಾಕಿ ಅದರ ಮೇಲೆ ತಲೆ ಕಟ್ಕೊಟ್ರೆ ರ ಆಗುತ್ತೆ. ಹೀಗೆ ಒಂದು ರ ಇಂದ ಎಷ್ಟು ಅಕ್ಷರಗಳನ್ನು ಕಲಿತಾರೆ, ಒಂದು ಸೊನ್ನೆಯಿಂದ ಎಷ್ಟು ಅಕ್ಷರಗಳನ್ನು ಕಲಿತಾರೆ ಅನ್ನೋದನ್ನ ಬನ್ನಿ ನೋಡೋಣ. ರ, ಠ, ಈ, ಕ. ನೋಡಿ, ಒಂದು ಸೊನ್ನೆಯಿಂದ 4 ಅಕ್ಷರಗಳನ್ನ ಕಲಿತರು. ಹಾಗೆ ನೆಕ್ಸ್ಟು ಅರ್ಧ. ಅರ್ಧ ಸೊನ್ನೆ ತರ ಗ, ಗ, ಈ, ಯಾ, ನ. ಗ, ಈ, ಯಾ, ನ. ನೆಕ್ಸ್ಟು ಈ ಕಡೆ ಅರ್ಧ ಲ, ಳ, ಉ, ಉ. ನೆಕ್ಸ್ಟು ತ, ಅ, ಅಂ, ಅಹ, ಆ. ತ, ಅ, ಅಂ, ಅಹ, ಆ. ನೆಕ್ಸ್ಟು ದ, ದ, ಧ, ಥ, ಡ, ಢ. ನೋಡಿ, ಒಂದೇ ತರ ಹೋಲಿಕೆ. ದ, ಧ, ತ, ಡ, ಢ. ನೆಕ್ಸ್ಟು ಎ, ಎ, ಐ, ವ. ಎ, ಎ, ಐ, ವ. ಛ, ಮ, ಪ, ಫ. ಛ, ಮ, ಪ, ಫ. ನೆಕ್ಸ್ಟು ಶ, ಘ, ಸ, ನ. ಶ, ಘ, ಸ, ನ. ಓ, ಓ, ಔ, ಜ, ङ. ಬ, ಭ, ಚ, ಟ. ಬ, ಭ, ಚ, ಟ. ನೋಡಿ, ಬರೆಯೋ ಎಲ್ಲ ಅಕ್ಷರಗಳು ಒಂದೇ ತರ ಇರುತ್ತೆ. ಬ, ಭ, ಚ, ಟ. ಝ, ಹ, ಯ, ಶ. ನೋಡಿ, ಈ ಝ ಬರಿಬೇಕಾದಾಗ ಮತ್ತು ಯ ಬರಿಬೇಕಾದಾಗ ಮಕ್ಕಳಿಗೆ ತುಂಬಾ ಕನ್ಫ್ಯೂಷನ್ ಆಗುತ್ತೆ. ಝಕ್ಕೆ ಮೊದಲು ರ ತರ ಬರೆದು ತಲೆ ಕಟ್ಕೊಡ್ಬೇಕು, ಯಾಕೆ ಪಕ್ಕದಲ್ಲಿ ಗೆರೆ ಹಾಕಿ ತಲೆ ಕಟ್ಕೊಡ್ಬೇಕು. ಇದರ ಅರ್ಥ ವ್ಯತ್ಯಾಸವನ್ನ ನೀವು ಹೇಳ್ತಾ ಹೇಳ್ತಾ ತಿಳಿಸಿ. ಝ, ಹ, ಯ, ಶ, ಖ, ರು. ಇಷ್ಟಕ್ಕೆ ಒಟ್ಟು ಸೇರಿ ಇವೆಲ್ಲ 49 ಅಕ್ಷರಗಳು. ಮೊದಲು 50 ಇತ್ತು. ನಾವೆಲ್ಲ ಚಿಕ್ಕವರಿದ್ದ ಕಲಿಬೇಕಾದಾಗ 50 ಅಕ್ಷರಗಳಿತ್ತು. ಒಂದು ರು ಕಟ್ ಮಾಡಿಬಿಟ್ಟಿದ್ದಾರೆ. ರು ಅನ್ನೋ ಅಕ್ಷರನ ತೆಗೆದು ಹಾಕಿದ್ದಾರೆ, ಅದರ ಬಳಕೆ ಇಲ್ಲ ಅಂತ. ಆದ್ರೂ ಈ 49 ಅಕ್ಷರಗಳನ್ನ ಮಗು ಯಥಾವತ್ತಾಗಿ ಕಲಿತು ಆ ನಂತರ ಈ 49 ಅಕ್ಷರಗಳನ್ನ ಹೇಗೆ ನಾವು ವಿಭಾಗ ಮಾಡಿದೀವಿ, ಸ್ವರಗಳು, ವ್ಯಂಜನಗಳು, ಯೋಗವಾಹಗಳು, ಹೇಗೆ ನಾವು ಕೆಟಗರಿನ ಮಾಡಿದೀವಿ ಅನ್ನೋದನ್ನ ಮುಂದಿನ ತರಗತಿಯಲ್ಲಿ ಹೇಳ್ಕೊಡ್ತೀನಿ. ಈಗ ಈ ಅಕ್ಷರಗಳನ್ನ ತಿದ್ದಿಸುವಂತ ಅಭ್ಯಾಸ ಮಾಡಿಸಿ, ಈ ಅಕ್ಷರಗಳನ್ನ ಕಲಿಯುವಂತ ಅಭ್ಯಾಸ ಮಾಡಿಸಿ. ಈ ಅಕ್ಷರಗಳ ಒಂದು ಪರಿಚಯ ಆಯ್ತು ಅಂದ್ರೆ ಮುಂದೆ ಹೇಳೋ ಪಾಠಗಳೆಲ್ಲ ಮಕ್ಕಳಿಗೆ ಅರ್ಥ ಆಗುತ್ತೆ. ನಿಮಗೇನಾದ್ರೂ ಸಂದೇಹಗಳಿದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ, ನಾನು ನಿಮಗೆ ಸ್ಪಂದಿಸ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ನಿಮ್ಮ ಸ್ನೇಹಿತರ ಮಕ್ಕಳಿಗೂ ಅನುಕೂಲ ಆಗಲಿ ಅಂತ
ಶೇರ್ ಮಾಡಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಮತ್ತೊಮ್ಮೆ ಅರಿವೇ ಗುರು ಶೈಲ ಚಾನಲ್ ಕಡೆಯಿಂದ ನಿಮಗೆಲ್ಲರಿಗೂ ಧನ್ಯವಾದಗಳು.